ಹಳೆಯ ದೀಪಗಳಿದ್ದಾಗ ಅದನ್ನು ಎಸೆಯೋ ಬದಲು ಮನೇಲೇ ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲು ಒಂದು ಬೌಲ್ ತಗೋಬೇಕು. ಅದಕ್ಕೆ ಅಡಿಗೆ ಸೋಡಾ 1 ಸ್ಪೂನು, ಒಂದು ಸ್ಪೂನ್ ಉಪ್ಪಿನ ಪುಡಿ ಮತ್ತು ಅದ್ರ ಜೊತೆಗೆ ಸಬ್ಬಿನ ಪೌಡ್ರು ಮತ್ತು ರಿನ್ ಸೋಪಿನ ಪುಡಿನ ಹಾಕ್ತಾಯಿದ್ದೀನಿ. ಸರ್ಪಿನ ಪುಡಿ ಯಾವುದಾದ್ರೂ ಆಗುತ್ತೆ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ನೀರು ಹಾಕಬೇಕು. ನೀರು ಹಾಕಿದ್ಮೇಲೆ ಈ ದೀಪಗಳನ್ನ ಅದರೊಳಗಡೆ ಒಂದು 10 ರಿಂದ 15 ನಿಮಿಷ ಬಿಟ್ಬಿಡಬೇಕು. ಹಾಗೆ ಅದರೊಳಗಡೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಏನಕ್ಕಂದರೆ ಹಳೆ ಹುಣಸೆಹಣ್ಣು ಆದರೆ ದೀಪ ತುಂಬ ಕಲ್ಲು ರೀತಿ ಆಗಿರುತ್ತೆ. ಸೊ ಆವಾಗ ಬೆಳಗೋದಕ್ಕೆ ಆಗೋದಿಲ್ಲ. ಈ ರೀತಿ ನೀರೊಳಗಡೆ ಹಾಕೋದ್ರಿಂದ ಚೆನ್ನಾಗಿ ಉಂತಿರುತ್ತೆ. ಸೊ ನೆಕ್ಸ್ಟ್ ಒಂದು 1/4 ಗಂಟೆ ಆದಮೇಲೆ ಎಲ್ಲ ದೀಪಗಳನ್ನು ಆ ಹುಣಸೆಹಣ್ಣಿಂದ ನೀಟಾಗಿ ಈ ರೀತಿ ಬೆಳಗಬೇಕು. ಅದಾದಮೇಲೆ ಬೇರೆ ನೀರಿಂದ ನೀಟಾಗಿ ವಾಶ್ ಮಾಡಬೇಕು. ಸೊ ನೀವು ಇವಾಗ ನೋಡ್ತಾ ಇರ್ಬೋದು ದೀಪಗಳು ಮೊದಲು ಎಷ್ಟು ಕಪ್ಪಾಗಿತ್ತು, ಇವಾಗ ಎಷ್ಟು ಚೆನ್ನಾಗಿದೆ ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಫುಲ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್